ಪ್ರತಿ ದಿವಸ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಇದನ್ನು ನಾವು ಮರಿಬಾರದು. ಪ್ರತಿಯೊಂದು ಕೆಲಸ, ಮಾತುಗಳು, ಆಲೋಚನೆಗಳು, ಭಾವನೆಗಳಲ್ಲಿ ಆ ಡಿಸ್ಟರ್ಬೆನ್ಸ್ ಅನ್ನೋದು, ಇಂಬ್ಯಾಲೆನ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ. ನಿನ್ನೆ ನನ್ನನ್ನು ನೋಡೋಕೆ ಒಬ್ಬ ಸೀನಿಯರ್ ಮಾಸ್ಟರ್ ಹುಡುಗ ಬಂದಿದ್ದಾನೆ. ಸುಮಾರು ನನಗೆ ಗೊತ್ತಿರೋದು 15ರಿಂದ 18 ವರ್ಷ. ಅವ್ರ ಒಳಗೆ ಆ ಅಲೈನ್ಮೆಂಟ್ ಅನ್ನೋದು ಇಲ್ಲ. ತುಂಬಾ ಡಿಸ್ಟರ್ಬೆನ್ಸ್ನ ತಗೊಂಡು ಬಂದು ಒಂದೇ ನಿಮಿಷ ನಾನು ಚಿಕ್ಕ ಸೌಂಡ್ ಹೀಲಿಂಗ್ ಮಾಡಿದ್ದೀನಿ ಅಷ್ಟೆ. ಅದಾದ್ಮೇಲೆ ಅದು ನಾನು ನುಡಿಸೋ ಸಮಯ ಒಂದು 5 ಸೆಕೆಂಡ್ ಕಣ್ಣಂಗೆ ಓಪನ್ ಮಾಡಿ ನನ್ನ ನೋಡ್ತಾ ಇರೋರು ಆಟೋಮೆಟಿಕ್ ಆಗಿ ಟ್ರಾನ್ಸ್ಗೆ ಹೋಗ್ಬಿಟ್ರು. ಬರೀ ಒಂದು 2-3 ಮಿನಿಟ್ಸ್ ಅಲ್ಲೇ ಮೈಂಡ್ ಅಲ್ಲಿ ಇರೋ ಆ ಡಿಸ್ಟರ್ಬೆನ್ಸಸ್, ಥಾಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇಷ್ಟೊಂದು ಪವರ್ ಇದೆಯಾ ಇದರೊಳಗೆ ಅಂತ ಅವಾಗ ಅವ್ರು ನನಗೆ ಹೇಳಿದ್ರು. ನಾನು ಒಂದೇ ಹೇಳಿದ್ನಿ, ನಮ್ಮೊಳಗೆ ನಮ್ಮ ಒರಿಜಿನಲ್ ಎನರ್ಜಿ, ನಮ್ಮ ಬೇಸ್ ಎನರ್ಜಿಯಲ್ಲಿ ನಾವಿಲ್ಲ ಅಂದರೆ ನಾವು ಏನೇ ಮಾಡಿದ್ರು, ಮಾತಾಡಿದ್ರು, ಆಲೋಚಿಸ್ತಾ ಇದ್ದೀನು, ಭಾವನೆಗಳನ್ನು ಆ ಡಿಸ್ಟರ್ಬೆನ್ಸ್ ಕ್ಯಾರಿ ಆಗ್ತಾ ಇರುತ್ತದೆ. ಹಂಗಾಗಿ ಪ್ರತಿಯೊಬ್ಬರು ತನ್ನನ್ನು ತಾವು ಚೆಕ್ ಮಾಡ್ಕೋಬೇಕು. ಪ್ರತಿ ಕ್ಷಣ ನಾನು ಏನಾದರೂ ಕ್ಯಾರಿ ಮಾಡ್ತಾ ಇದ್ದೀನ, ನನ್ನೊಳಗೆ ಏನಾದ್ರು ಡಿಸ್ಟರ್ಬೆನ್ಸ್ ಇದೆಯಾ ಅನ್ನೋ ಅವೇರ್ನೆಸ್ಗೆ ನಾವು ಬರಬೇಕು. ಆ ಅವೇರ್ನೆಸ್ ಇಲ್ಲ ಅಂದರೆ ನಮ್ಮೊಳಗೆ ಏನಾಗ್ತಾ ಇದೆ ಅನ್ನೋ ನಮಗೆ ಗೊತ್ತಾಗಲ್ಲ. ನಾವು ಏನೇ ಮಾಡಿದ್ರು ಅದರಲ್ಲಿ ಒಂದು ಬೆಳಕು ಇರಬೇಕು. ಲೈಟ್ ಶುಡ್ ಬಿ ದೇರ್. ಎಷ್ಟೋ ಕಡೆ ನಾವು ಹೋಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಯಾರೋ ಕೊಟ್ಟಿರೋ ಊಟ ಅಂತ ತಿಂತಾ ಇದೀವಿ. ಬಾಡಿ ಒಳಗೆ ಅಲೈನ್ಮೆಂಟು, ಆ ಎನರ್ಜೀಸ್ ಅನ್ನೋದು ಚೆನ್ನಾಗಿರ್ಬೇಕು. ಈ ಶರೀರ ನಾವು ಯಾವಾಗ್ಲೂ ಇಗ್ನೋರ್ ಮಾಡಬಾರ್ದು. ನಿನ್ನೆ ನಾನು ಹೇಳಿದ್ದೆ, ಮೊನ್ನೆ ನನಗೆ ಒಂದು ಕನಸು ಬಂತು ಅಂತ, ಕ್ವಾಂಟಮ್ ಆರ್ಗನ್ ರೆಸೊನೆನ್ಸ್ ಅಂತ. ಅದರ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಈ ಭಾನುವಾರ, ನೆಕ್ಸ್ಟ್ ಭಾನುವಾರ ಪಿರಮಿಡ್ ವ್ಯಾಲಿಯಲ್ಲಿ ಬುದ್ಧ ಪೌರ್ಣಿಮೆ ಟೈಮಲ್ಲಿ 10:00 ನನಗೆ ಅಲ್ಲಿ ಒಂದು ಸ್ಲಾಟ್ ಕೊಟ್ಟಿದ್ದಾರೆ. ಅಲ್ಲಿ ನನ್ನ ರಿಸರ್ಚ್ ವರ್ಕನ್ನು ನಾನು ಅಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಮಂಡೇ ಹುಬ್ಳಿಯಲ್ಲಿನೂ ನನಗೊಂದು ಸ್ಲಾಟ್ ಕೊಟ್ಟಿದ್ದರು. ಅಲ್ಲಿನೂ ಸೇಮ್ ಟಾಪಿಕ್ ನಾನು ಅಲ್ಲಿ ಕೊಡ್ತೀನಿ. ಯಾಕಂದರೆ ನಮ್ಮ ಶರೀರ ಒಳಗೆ ಏನಿದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಎಷ್ಟೋ ಜನ ಹೇಳ್ತಾರೆ, ನಮ್ಮ ಶರೀರ ಒಳಗೆ ನಾವು ಮಾತಾಡ್ಕೊಳ್ಳಿ, ಶರೀರಕ್ಕೆ ಗೈಡೆನ್ಸ್ ಕೊಡಿ, ಶರೀರಕ್ಕೆ ನಾವು ಏನಾದರೂ ಸಜೆಷನ್ಸ್ ಕೊಡಿ ಅಂತ. ಬ್ಲಂಟ್ ಸಜೆಷನ್ಸ್ ಕೊಟ್ಟರೆ ಅದು ವರ್ಕ್ ಆಗಲ್ಲ. ಅದಕ್ಕೆ ಒಂದು ಸೈನ್ಸ್ ಇದೆ, ಅದಕ್ಕೆ ಒಂದು ಮೆಥಡ್ ಇದೆ. ಅದನ್ನು ನಾವು ಪಾಟಿಸಿದ್ರೆ ತುಂಬ ಸೆಲ್ಫ್ ಹೀಲಿಂಗ್ ಅನ್ನೋದು ಫಾಸ್ಟ್ ಆಗುತ್ತೆ. ಅದೇ ನನಗೆ ಹೈಯರ್ ವರ್ಲ್ಡ್ಸಿಂದ, ಸತ್ಯಲೋಕದಿಂದ ಈ ಒಂದು ಟೆಕ್ನಿಕನ್ನು ನನಗೆ ಇಂಟ್ಯೂಟಿವ್ ಡೌನ್ಲೋಡಿಂದ ಕೊಟ್ಟರು. ಸೊ ಅದರ ಬಗ್ಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಎಲ್ಲೆಲ್ಲ ಹುಡುಕ್ತಾ ಇರ್ತೀವಿ ನಾವು ಹೀಲಿಂಗ್ಗೋಸ್ಕರ, ಎನರ್ಜಿಗೋಸ್ಕರ. ನಮ್ಮೊಳಗೇನೆ ರಿಸರ್ವಾಯರ್ ಆಫ್ ಎನರ್ಜೀಸ್ ಇದೆ ಅನ್ನೋದು ನಾವು ಮರ್ತೋಗ್ತೀವಿ. ಅದನ್ನ ಹೆಂಗ್ ಟ್ಯಾಪ್ ಮಾಡಬೇಕು, ಅದಕ್ಕೆ ಏನ್ ಮಾಡಬೇಕು ಅನ್ನೋದ ಅದರ ಮೇಲೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಈಗ ಕೆಲವೊಂದು ಕ್ಷಣಗಳಿಗೂ ಮುಂಚೆ ಒಬ್ಬ ಹುಡುಗ ಸೌಂಡ್ ಹೀಲಿಂಗ್ಗೆ ಬಂದಿದ್ದಾನು. ಅಲ್ಲಿ ನಾನು ಆ ಎನರ್ಜಿ ಅನಾಲಿಸಿಸ್ ರಿಪೋರ್ಟ್ ನೋಡ್ತಾ ಇದ್ರೆ ಲಿವರ್ ಒಳಗೆ ಎಕ್ಸಸ್ ಆಫ್ ಎನರ್ಜಿ ಇದೆ. ಅದು ಯಾವುದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಸಪ್ರೆಸ್ಡ್ ಎಮೋಷನಲ್ ಡಿಸ್ಟರ್ಬೆನ್ಸಸ್. ಈಗ ಜನರಲಿ ನೋಡಿದ್ರೆ ಒಬ್ಬ ವಿಮೆನ್ನು ಏನೇ ಇದ್ರೂ ಎಮೋಷನ್ಸ್, ಚಿಲ್ಡ್ರನ್ ಅಂಡ್ ವಿಮೆನ್, ಅನಿಮಲ್ಸು ಎಕ್ಸ್ಪ್ರೆಸ್ ಮಾಡಿಬಿಡ್ತಾರೋ ಅವರನ್ನ ಎಮೋಷನ್ಸ್. ಏನೇ ಇದ್ರೂ ಹತ್ಕೊಳ್ತಾರೋ, ಎಕ್ಸ್ಪ್ರೆಸ್ ಮಾಡಿಬಿಡ್ತಾರೋ, ಬೈತಾರೋ, ಇಲ್ಲ ಅಂದರೆ ಹತ್ಕೊಳ್ತಾ ಏನೋ ಒಂದು ಮಾಡಿ ಆ ಒಂದು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ಇನ್ ಜನರಲ್ ಒಬ್ಬ ಮೇಲ್ ಏನು ಮಾಡ್ತಾರಂದ್ರೆ ಸಪ್ರೆಸ್ ಮಾಡ್ಕೊಳ್ತಾರೆ, ಎಕ್ಸ್ಪ್ರೆಸ್ ಮಾಡಲ್ಲ. ಯಾಕಂದರೆ ಒಬ್ಬ ಹುಡುಗನೋ ಒಬ್ಬ ಜೆಂಟ್ಸೋ ಹತ್ತಿದ್ರೆ ಚೆನ್ನಾಗಿರಲ್ಲ, ವೀಕ್ ಅಂತ ಸೊಸೈಟಿ ಹೇಳುತ್ತಂತ ಭಯದಿಂದ ಅವರು ಸ್ಟ್ರಾಂಗ್ ಆಗಿ ಇರೋದಂತ ತೋರ್ಸೋಕೆ ಆ ಎಮೋಷನ್ಸ್ ಎಲ್ಲ ಒಳಗೆ ಸಪ್ರೆಸ್ ಮಾಡ್ಕೊಳ್ತಾರೆ. ಅದೇನಾಗುತ್ತೆ ಅಂದರೆ ಆ ಸಪ್ರೆಸ್ಡ್ ಎಮೋಷನಲ್ ಎನರ್ಜೀಸ್ ಎಲ್ಲ ಹೋಗಿ ಫಸ್ಟ್ ಏಟು ಕೊಡೋದು ಲಿವರ್ಗೆ. ಯಾಕಂದರೆ ಲಿವರ್ ಸ್ಟೋರ್ಸ್ ದಟ್. ಯಾರಾದರೂ ಲೈಫಲ್ಲಿ ಅವರು ತುಂಬ ಸಕ್ಸಸ್ ಇದೆ, ನಮಗೆ ಸಕ್ಸಸ್ ಇಲ್ಲ, ಯಾರೋ ಒಬ್ರು ಕಾರ್ ತಗೊಂಡಿದ್ರೆ ನಮಗಿಲ್ಲ ಅಂತ ದ್ವೇಷಗಳು, ಕೋಪಗಳಿದ್ರೆ ಅದು ಕಿಡ್ನಿಯನ್ನು ಅಫೆಕ್ಟ್ ಮಾಡುತ್ತದೆ. ಸೊ ನಮ್ಮ ಒಳಗೆ ಬಾಡಿಯಲ್ಲಿರೋ ಆರ್ಗನ್ಸ್ಗೆ ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅಂದರೆ ಇದೆ. ನಾವು ನಮ್ಮ ಶರೀರನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಯಾಕಂದರೆ ಈ ಎಮೋಷನ್ಸು, ಈ ಒಂದು ಕೋಪಗಳಿಂದ ನಮ್ಮ ಬಾಡಿಯನ್ನು ನಾವೇ ಡ್ಯಾಮೇಜ್ ಮಾಡ್ಕೊಳ್ತೇವೆ. ಹಾಗಾಗಿ ಯಾವಾಗ ಈ ಫಸ್ಟ್ 3 ಚಕ್ರಾಸ್, ಗ್ರೌಂಡಿಂಗ್ ಎನರ್ಜೀಸ್, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರಕ, ಈ 3 ಚೆನ್ನಾಗಿರುತ್ತೋ ಮೇಲೆ ಚಕ್ರಾಸ್ ಚೆನ್ನಾಗಿರುತ್ತೆ. ತುಂಬ ಮೆಡಿಟೇಟರ್ಸು ಹೈಯರ್ ಚಕ್ರಾಸ್ ಅಲ್ಲಿ ಇರ್ತಾರೆ. ತುಂಬ ಜ್ಞಾನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೋ, ವಿಷನ್ಸ್ ನೋಡ್ತಾ ಇರ್ತಾರೋ, ಕರ್ಮಗಳ ಮೇಲೆ ವರ್ಕ್ ಮಾಡ್ತಾ ಇರ್ತಾರೋ. ಬಟ್ ಕೆಳಗಿರೋ ಚಕ್ರಾಸು ಅವ್ರಿಗೆ ಅಷ್ಟು ಸ್ಟ್ರಾಂಗ್ ಇರಲ್ಲ. ಯಾಕಂದ್ರೆ ಇಗ್ನೋರ್ ಮಾಡಿಬಿಡ್ತಾರೆ. ಧ್ಯಾನ ಮಾಡಿಲ್ಲ ಅಂದ್ರೆ ಅವ್ರು ಕೆಳಗೆ ಮಾತ್ರ ಇರ್ತಾರೋ, ಧ್ಯಾನ ಮಾಡಿದವ್ರು ಮೇಲೆ ಇರ್ತಾರೋ. 7 ಚಕ್ರಗಳು ಬ್ಯಾಲೆನ್ಸ್ ಇರಬೇಕು. ಗುರುಗಳು ಪತ್ರಿಜಿ ಯಾವಾಗಲೂ ಹೇಳ್ತಾ ಇರೋದು, ಈಸ್ಟ್ ಮಸ್ಟ್ ಲರ್ನ್ ಫ್ರಮ್ ವೆಸ್ಟ್
ದ ವೆಸ್ಟ್ ಮಸ್ಟ್ ಲರ್ನ್ ಫ್ರಮ್ ಈಸ್ಟ್ ಅಂತ. ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅವರು ಕೆಳಗೆ ಚಕ್ರ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂದ್ರೆ ಆ ಊಟ ಆಗ್ಲಿ, ನಿದ್ರೆ ಆಗ್ಲಿ, ಪ್ರತಿಯೊಬ್ಬರ ಹತ್ರ ಮಾತಾಡೋ ವಿಧಾನ ಆಗ್ಲಿ, ಭಾವನೆಗಳು ಇಟ್ಕೊಳ್ಳಲ್ಲ, ಸೈಂಟಿಫಿಕ್ ಆಗಿ ಥಿಂಕ್ ಮಾಡೋದು, ಆ ಗಾಸಿಪ್ಸ್ ಇರಲ್ಲ, ಪ್ರತಿಯೊಂದನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ವಾಕಿಂಗ್ ಮಾಡೋದು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನಮ್ಮ ಈಸ್ಟ್ ಸೈಡು ನಾವು ಕರ್ಮಗಳ ಬಗ್ಗೆ ಮಂತ್ರಗಳು ಹೇಳ್ತಾ, ಹಾಡುಗಳು ಹಾಲ್ತಾ, ಥರ್ಡ್ ಐ ಓಪನ್ ಮಾಡಿ, ಸಹಸ್ರ ಓಪನ್ ಮಾಡಿ, ಪುಸ್ತಕಗಳು ಓದಿ ಥರ್ಡ್ ಐ ಬಗ್ಗೆ ಮಾತಾಡ್ತಾ ಇದೀವಿ. ಮರಣಾಂತರ ಜೀವನ ಬಗ್ಗೆ ನಾವು ಮಾತಾಡ್ತೀವಿ. ಹೈಯರ್ ಚಕ್ರಾಸ್ ನಾವು ಚೆನ್ನಾಗಿ ಇಟ್ಕೊಳ್ತೀವಿ. ಎರಡು ಚೆನ್ನಾಗಿರ್ಬೇಕು, ಅಂದ್ರೆ 7 ಚೆನ್ನಾಗಿರ್ಬೇಕು. ಅವಾಗ ಇಟ್ಸ್ ಕಾಲ್ಡ್ ಅ ಬ್ಯಾಲೆನ್ಸ್ ಲೈಫ್. ಪ್ರತಿ ದಿವಸ ನಾವು 7 ಬ್ಯಾಲೆನ್ಸ್ ಆಗಿ ಇರಬೇಕು. ಇಂಬ್ಯಾಲೆನ್ಸ್ ಆಗಿದ್ರೆ ಯಾರು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಈ 7 ನಾವು ಚೆನ್ನಾಗಿ ಇಟ್ಕೊಂಡಿದ್ರೆ ನಮ್ಮ ಒರಿಜಿನಲ್ ಏನೋ, ನಮ್ಮ ಪೊಟೆನ್ಷಿಯಲ್ ಏನೋ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಈ ಕ್ವಾಂಟಮ್ ಆರ್ಗನ್ ರೆಸೊನೆನ್ಸ್ ಅನ್ನೋದು ಹೊಸ ಟಾಪಿಕ್ ಕೊಟ್ಟರು. ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಇದೀವಿ. ಈಗ ಇಡೀ ಜೀವನನೇ ಸ್ಪಿರಿಚುವಾಲಿಟಿ ಅಷ್ಟೇ. ಬಟ್ ಸೇಮ್ ಟೈಮ್ ನಾವು ಫಿಸಿಕಲ್ ಲೈಫಲ್ಲಿನೂ ಬ್ಯಾಲೆನ್ಸ್ ಆಗಿರಬೇಕು. ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ನನ್ನ ಲೈಫು. ಯಾವಾಗಲೂ ಏನೋ ಒಂದು ಹೊಸ ವಿಷಯ ಕಲಿತಾ ಇರ್ತೀನಿ, ಏನೋ ಒಂದು ರಿಸರ್ಚ್ ಮಾಡ್ತಾ ಇರ್ತೀನಿ. ಓಲ್ಡ್ ಸಿಸ್ಟಮ್ಸ್ ಹಂಗೆ ಇರಬಾರದು. ಮೈಂಡ್ ಅನ್ನೋದು ಕೆಟ್ಟೋಗುತ್ತೆ, ಹೀಗೆ ಡ್ಯಾಮೇಜ್ಡ್. ಹೊಸದು ಬೇಕು, ಅನುಭವಗಳು ಬೇಕು, ಆತ್ಮಕ್ಕೆ ಬೇಕು, ಮನಸ್ಸಿಗೆ ಬೇಕು, ದೇಹಕ್ಕೆ ಬೇಕು. ಹೊಸ ಪರಿಚಯಗಳು, ಹೊಸ ಮಾತುಗಳು, ಹೊಸ ಪುಸ್ತಕಗಳು, ಹೊಸ ಕೆಲಸಗಳು, ಹೊಸ ಥಿಂಕಿಂಗು, ಪ್ರತಿಯೊಂದು ನಾವು ಹೊಸದಾಗಿ ಜೀವಿಸ್ತಾ ಇರಬೇಕು. ಅಟ್ಲೀಸ್ಟ್ ರೊಟೀನ್ ಇರಬೇಕು ಲೈಫಲ್ಲಿ. ಒಂದು 80% ರೊಟೀನ್ ಇರಲಿ. ಇವತ್ತು ಹೊಸದಾಗಿ ಏನು ಮಾಡಿದ್ರಿ? ಬೆಳಗ್ಗೆಯಿಂದ ಈಗ ಸಂಜೆ ಆಯಿತು, ಹೊಸದಾಗಿ ಏನು ಮಾಡಿದ್ರಿ? ಒಬ್ಬ ಹೊಸಬ್ರನ್ನ ಮೀಟ್ ಮಾಡಿದ್ರಾ? ಒಬ್ಬ ಹೊಸ ಬುಕ್ ಪಾಯಿಂಟ್ ನೋಡಿದ್ರಾ? ಒಂದು ಹೊಸ ಆಡಿಯೋ ಕೇಳಿದ್ರಾ? ಒಂದು ಹೊಸ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕೇಳಿದ್ರಾ? ಇಲ್ಲಾಂದ್ರೆ ಹೊಸ ರಾಗ ಕೇಳಿದ್ರಾ? ಹೊಸ ಟೇಸ್ಟ್ ಕೊಟ್ಟಿದ್ರಾ ಶರೀರಕ್ಕೆ? ಹೊಸದಾಗಿ ಏನು ಮಾಡಿದ್ರಿ ಇವತ್ತು? ವಾಟ್ ಈಸ್ ದಟ್ ಯು ಹ್ಯಾವ್ ಡನ್ ನ್ಯೂ ಟುಡೇ? ನ್ಯೂ ಲರ್ನಿಂಗ್ ಏನು? ನ್ಯೂ ಟೇಸ್ಟ್ ಏನು? ನ್ಯೂ ಎಕ್ಸ್ಪ್ರೆಷನ್ ಏನು? ಪ್ರತಿ ದಿವಸ ಏನೋ ಒಂದು ಹೊಸದು ಮಾಡಿಲ್ಲ ಅಂದರೆ ಮೈ ಹೆಡ್ ವಿಲ್ ಬ್ಲಾಸ್ಟ್. ಆತ್ಮಕ್ಕೆ ಅನುಭವಗಳು ಬೇಕು, ಶರೀರಕ್ಕೆ ಹೊಸ ಅನುಭವಗಳು ಬೇಕು. ರಿಪಿಟೇಟೆಡ್ ಓಲ್ಡ್ ಇಂದ ನಾವು ಹೊರಗೆ ಬರಬೇಕು. ಇವತ್ತಿಗೆ ಏನು ಮಾಡಬೇಕು ಅನ್ನೋದು ಮಾತ್ರ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.